ರಾಜ್ಯದಲ್ಲೇ ಸಂಚಲನ ಸೃಷ್ಟಿಸಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಇದೆ. ಈಗ ವಕೀಲ ದೇವರಾಜೇಗೌಡ ಅವರು ಈಗ ಅಂದ್ರೆ ಪ್ರಜ್ವಲ್ ರೇವಣ್ಣನ ಮಾಜಿ ಡ್ರೈವರ್ ಆದಂತಹ ಕಾರ್ತಿಕ್ ಮೇಲೆ ಆರೋಪ ಮಾಡಿದ್ರು. ಆದರೆ ಈಗ ಆ ಬಾಣ ಈಗ ದೇವರಾಜೇಗೌಡರ ಮೇಲೆ ತಿರುಗಿದೆ. ಈ ಬಗ್ಗೆ ಮಾತಾಡೋಕ್ಕೆ ಸ್ವತಃ ದೇವರಾಜೇಗೌಡ ನಮ್ಮ ಜೊತೆ. ಸರ್ ನಮಸ್ತೆ. ಈಗ ನೀವು ಬಿಟ್ಟ ಬಾಣ ನಿಮಗೆ ರಿವರ್ಸ್ ಆಗ್ತಾ ಇದೆ, ಏನು ಹೇಳ್ತೀರಾ? ಏನು ರಿವರ್ಸ್ ಏನಿಲ್ಲ. ಅದು ಈಗ ಕಾರ್ತಿಕ್ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದಾನಲ್ಲಿ, ಆ ವಿಡಿಯೋದಲ್ಲಿ ಏನು ಹೇಳಿದಲ್ಲಿ, ನಾನು ಮೊದಲು ಕಾಂಗ್ರೆಸ್ನವ್ರ ತಕ್ಕ ಹೋದೆ, ಅಲ್ಲಿ ನನಗೆ ನ್ಯಾಯ ಸಿಗಲಿಲ್ಲ ಅಲ್ಲಿ, ಹಾಗಾಗಿ ದೇವರಾಜೇಗೌಡರ ಹತ್ರ ಪೆನ್ ಡ್ರೈವ್ ತಗೊಂಡು ಬಂದೆ ಅಂತಾನಲ್ಲಿ. ಕಾರ್ತಿಕ್ಕು ಪ್ರಜ್ವಲ್ ರೇವಣ್ಣ ಕಾರ್ ಡ್ರೈವರ್ ಅಂತ ಅಕ್ಸೆಪ್ಟ್ ಮಾಡ್ಕೊಂಡವನೇ. ಸೆಕೆಂಡ್ ಪಾಯಿಂಟು, ಆ ಪೆನ್ ಡ್ರೈವ್ ಅಂತ ಇತ್ತು ಅಂತ ಅವನೇ ಅಡ್ಮಿಟ್ ಮಾಡ್ಕೊಂಡವನಲ್ಲಿ. ಥರ್ಡ್ ಪಾಯಿಂಟು, ಕಾಂಗ್ರೆಸ್ನವ್ರ ತಕ್ಕ ನಾನು ಓದಿ ನ್ಯಾಯ ಸಿಗಲಿ ಅಂತ ಹೇಳವನಲ್ಲಿ. ನ್ಯಾಯ ಸಿಗೋದು ಯಾವಾಗ? ಆ ಪೆನ್ ಡ್ರೈವ್ ಕೊಟ್ಟು ಅವ್ರ ಬಗ್ಗೆ ಡಿಸ್ಕಸ್ ಮಾಡಿದಾಗ ನ್ಯಾಯ ಸಿಗೋದು. ಅವ್ರು ಮಾಡಲಿಲ್ಲ ಅಂತೇಳಿ. ತದನಂತರ ನಂತಕ್ಕೆ ಯಾಕೆ ಬಂದ ಅವನಲ್ಲಿ? ಇದೇ ಪ್ರಜ್ವಲ್ ರೇವಣ್ಣ ಅವನ್ನ 82ನೇ ರೆಸ್ಪಾಂಡೆಂಟಾಗಿ ಕೇಸ್ ಹಾಕಿವನೇ. ಅವನು ಎಲ್ಲರಿಗೆ ಏನು ಕೊಡ್ಬೇಕಲ್ಲಿ? ಅವ್ನು ಬಂದು ಈ ಥರ ನನ್ನ ಮೇಲೆ ಕೇಸ್ ಹಾಕಿವನೇ ಅಂತ ಅಂದಾಗ ಅಲ್ಲಿ ಏನು ಮೆಟೀರಿಯಲ್ಸ್ ಇದ್ದಾಗ ತಗೊಂಬರಪ್ಪ ಅಂತ ಹೇಳಿದ್ರೆ ನಾನು ಪೆನ್ ಡ್ರೈವ್ ಕೊಟ್ಟವನೇ. ಪೆನ್ ಡ್ರೈವ್ ಕೊಟ್ಟಿರಿಂದ ಅವನೇ ಒಪ್ಕೊಂಡವನೇ. ಅವನಲ್ಲಿ ನನ್ನ ಕೆಲಸ ಏನದು? ನಾನು ವೃತ್ತಿ ಕೆಲಸ ಏನು ಮಾಡೋಕೆ ಅಷ್ಟು. ಪ್ರಕಾಶ್ ಕಲರ್ ಕ್ಯಾಪ್ಸಿಕಮ್ ಕೃಷಿಯಲ್ಲಿ ಎಕರೆಗೆ 12 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡ್ಬೇಕು. ನಾವಲ್ಲಿ ಕಾರ್ತಿಕ್ಕು ನನಗೆ ಪೆನ್ ಡ್ರೈವ್ ಕೊಟ್ಟ ನಂತರ ನಾನು ಡ್ಯೂಟಿ ಏನಲ್ಲಿ ಜಡ್ಜಿಗೆ ಪ್ರೊಡ್ಯೂಸ್ ಮಾಡಬೇಕಲ್ಲಿ. ಜಡ್ಜಿಗೆ ಯಾವಾಗ ಪ್ರೊಡ್ಯೂಸ್ ಮಾಡಬೇಕು? ಇನ್ನು 81 ಜನ ನಿಮ್ಮ ಮಾಧ್ಯಮದಲ್ಲಿದ್ದಾರೆ, ಅಬ್ಜೆಕ್ಷನ್ ಹಾಕ್ಬೇಕಲ್ಲಿ. ನೀವೆಲ್ಲ ಅಬ್ಜೆಕ್ಷನ್ ಹಾಕಿದ ಮೇಲೆ ನಿಮ್ಮ ಎಲೆಕ್ಷನ್ ಏನು ಬರ್ತದೆ ನೋಡ್ಕೊಂಡು, ಯಾಕೆಂದರೆ ಯಾವ TV ಚಾನಲ್ ಪ್ರಚಾರ ಆಗಬಾರ್ದು, ಸೋಷಿಯಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಮತ್ತು ಇನ್ನೊಂದು ಯಾವುದ್ರಲ್ಲೂ ಪ್ರಚಾರ ಆಗಬಾರ್ದು ಅಂತ ಸ್ಟೇ ತಗೊಂಡವನಲ್ಲಿ. ನೀವುಗಳೆಲ್ಲ ಏನು ಅಬ್ಜೆಕ್ಷನ್ ಆಗ್ತದೆ ನೋಡ್ಬೇಕಲ್ವ ನಾವಲ್ಲಿ. ಅದು ನೋಡ್ಕೊಂಡು ನಾನು 82 ನಾನು ಹಾಕ್ಬೇಕಲ್ಲಿ. ನಾನು ಹಾಕಿಲ್ಲ ಅಲ್ಲಿ. ವಕಾಲತ್ ಕೊಟ್ಟಿ ಅಂತ ಅವನೇ ಒಪ್ಕೊಂಡವನೇ. ಪೆನ್ ಡ್ರೈವ್ ಅಂತ ಅವನೇ ಒಪ್ಕೊಂಡವನೇ. ಪೆನ್ ಡ್ರೈವ್ ಹೆಂಗೆ ಬಂತು ಇವನಿಗೆ? ಪೆನ್ ಡ್ರೈವ್ ಎಲ್ಲಿಂದ ಬಂತು ಇವನಿಗೆ ಅಲ್ಲಿ? ಆಮೇಲೆ ಪ್ರಜ್ವಲ್ ರೇವಣ್ಣ ಇವನ ಮೇಲೆ ಕೇಸ್ ಹಾಕ್ಬೇಕಂತ ಕಾರಣ ಏನು? ಇವನೇನು ಪಾತ್ರ ಇರಬೇಕಲ್ವ ಅಲ್ಲಿ. ಅದಾದ ನಂತರ ಭಾಳ ಪ್ರಮುಖವಾಗಿ ಇಲ್ಲಿ ಕಾಂಗ್ರೆಸ್ನವ್ರು ನಂಗೆ ಏನು ಅಂತ ಇಲ್ಲೋದೆ. ನಾನಲ್ಲಿ ದೇವರಾಜ್ ಮಾಡ್ಯಾರ ಅಂತ ಅಂದರೆ ನಾನು ಚುನಾವಣೆ ನಿಂತಿದ್ದೆ. ನಾನಲ್ಲಿ ಆ ಪೆನ್ ಡ್ರೈವ್ ನನ್ನ ಚುನಾವಣೆ ಅಸ್ತ್ರ ಮಾಡ್ಕೋಬೇಕಲ್ವಾ? ಬೇಡ. ಈಗ ಟಿಕೆಟ್ ಕೊಡಬೇಡಿ ಅಂತ ನಾನು ಪತ್ರ ಬರೆದಿದ್ದೀನಿ. ನಾನು ಪತ್ರ ಬರೆಯೋದ್ರ ಬದಲು ಪೆನ್ ಡ್ರೈವ್ ಬಿಟ್ಟಿದ್ರೆ ಪತ್ರ ಬರೆಯೋ ಅವಶ್ಯಕತೆನೇ ಇತ್ತಿಲ್ಲ. ಟಿಕೆಟ್ ಕೊಡ್ತಿತ್ತಿಲ್ಲ, ಕಿತ್ತು ಬಿಸಾಕಿರೋರಲ್ಲಿ ಅದು ಮಾಡಲಿಲ್ಲ ಅಲ್ಲಿ. ಈಗ ಕ್ಯಾಂಡಿಡೇಟ್ ನಿಂತಿರೋರು ನಾನು ನಿಂತಿದ್ದೀನಾ? BJP ಯಾವ್ದಾರ ಅಭ್ಯರ್ಥಿಗಳು MP ಕ್ಯಾಂಡಿಡೇಟ್ ನಿಂತವ್ರ? ಯಾವ ವ್ಯಕ್ತಿ ಅಷ್ಟಿಲ್ಲ ವಿಡಿಯೋದಲ್ಲಿದ್ದಾನೆ ಆ ವ್ಯಕ್ತಿ ಅವನೇ ಅಲ್ಲಿ. ಅವ್ರ ವಿರುದ್ಧ ನಿಂತಿರೋದು ಯಾರು? ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲು. ಶ್ರೇಯಸ್ ಶಿಷ್ಯ ಯಾರು? ಇಲ್ಲ ಗುರು ಯಾರು? ಇದೇ ಕಾರ್ತಿಕ್. ಅವ್ನ ಚುನಾವಣೆ ಇವನೇ ಮಾಡಿರೋದು. 2023 ಚುನಾವಣೆ ಇವನೇ ಮಾಡಿರೋದಲ್ಲಿ. ಎಲ್ಲ ವಿಡಿಯೋದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವನೇ ಇದ್ದಾನೆ. ಎಲ್ಲ ಕಾರ್ಯಕ್ರಮದ ರೂವಾರಿ ಇವನೇ. ಅವನು ಕರ್ಕೊಂಡು ರಾಜ್ಯ ನಾಯಕರು ಮಾಡಿದ್ದಾನೆ ಅವನಲ್ಲಿ. ಅಂದ್ರೆ ಇವಾಗ ಕಾರ್ತಿಕ್ ಮಾಡ್ತಾ ಇರೋ ಆರೋಪನ ನೀವು ಖಂಡಿತವಾಗಿ ತಿರಸ್ಕಾರ ಮಾಡ್ತಾ ಇದ್ದೀರಾ. ಆದ್ರೆ ಕಾರ್ತಿಕ್ ಯಾರ ಜೊತೆ ಸೇರಿ ಇದನ್ನ ಮಾಡ್ಬೋದು ಅಥವಾ ಯಾರ ಮಾತನ್ನ ಕೇಳ್ಕೊಂಡು ಈ ರೀತಿ ನಿಮ್ಮ ವಿರುದ್ಧ ಆರೋಪ ಮಾಡ್ತಿದ್ದಾನೆ ಅಂತ ನೀವು ಹೇಳ್ತೀರಾ? ಸರ್, ಕಾರ್ತಿಕ್ ವಿಡಿಯೋ ಬಿಡುಗಡೆ ಮಾಡೋ ಅಂಥ ಶಕ್ತಿನೂ ಇಲ್ಲ, ಅವನು ಮಾಡಿಲ್ಲ. ಅದು ಇಲ್ಲಿ ಆಗಿರೋದೇ ಗೇಮ್ ಬೇರೆ. ಅದು ತನಿಖಾ ತಂಡದಲ್ಲಿ ತನಿಖೆ ಹೊರಡ ಬರ್ತದೆ. ಅದು ಅಲ್ಲ, ಈಗ ನೀವು ಪ್ರಕರಣದಲ್ಲಿ ತುಂಬಾ ವಿಚಾರಗಳು ಗೊತ್ತಿರುವಂಥದ್ದು. ಸೊ ಹೀಗಾಗಿ ಕಾರ್ತಿಕ್ ಯಾರ ಜೊತೆ ಸೇರಿ ಈ ರೀತಿ ಮಾಡಿರ್ಬೋದು ಅಂತ ನೀವು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಫಸ್ಟು SITಯಲ್ಲಿ ಅವನು ಪೆನ್ ಡ್ರೈವ್ ಎಲ್ಲಿಂದ ಬಂತು ಅಂತ ಅದು ಸ್ಪಷ್ಟೀಕರಣ ಕೊಡಲಿ. ಆ ವಿಡಿಯೋ ಯಾರು ಮಾಡಿದ್ರು ಅದ ಅಶ್ಲೀಲ ವಿಡಿಯೋನ, ಆ ವಿಡಿಯೋ ಹೆಂಗೆ ಅವ್ನ ಕೈ ಪೆನ್ ಡ್ರೈವ್ ಬಂತು ಅಂತ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿ ಅಲ್ಲಿ. ಆಮೇಲೆ ಪ್ರಮುಖವಾಗಿ ಅದು ಆ ವಿಡಿಯೋ ಎಲ್ಲಿ ಎಷ್ಟು ಪೆನ್ ಡ್ರೈವ್ ಮಾಡ್ಕೊಂಡಿದ್ರು ಅದರಿಂದ. ಈಗ ನನಗೆ ಒಂದು ಪೆನ್ ಡ್ರೈವ್ ಕೊಟ್ಟು ಅಂತ ಹೇಳಿದಾನಲ್ಲ ಅಲ್ಲಿ. ಯಾಕೆ ಇನ್ನೂ 100 ಪೆನ್ ಡ್ರೈವ್ ಅಂತಿದ್ದು ಇರ್ಬೋದಲ್ಲಿ. ಯಾವುದೇ ವ್ಯಕ್ತಿನ ಮೆಟೀರಿಯಲ್ಸ್ ಯಾವುದೋ ಎವಿಡೆನ್ಸ್ ಮಾಡಿಕೊಂಡಾಗ ತಂದು ಒಂದೇ ಒಂದು ತಂದು ಕೊಟ್ಟು ಕೈ ಕಟ್ಟಿ ಕುಂತ್ಕೊತಾನ ಅಲ್ಲಿ. ಯಾಕೆಂದ್ರೆ ಅವರಿಂದ ನೊಂದದವನು ಕೊಟ್ಟು ಆಸ್ತಿ ಕಳ್ಕೊಂಡಿರೋದವನಲ್ಲಿ. ಸೊ ಹಾಗೆ ಅಲ್ಲಿ ಅಕಸ್ಮಾತ್ ನನಗೆ ಕೊಟ್ಟ ಅನ್ಕೊಳ್ಳಿ, ನಾನು ಏನು ಮಾಡೋದಿಲ್ಲ, ಪೆನ್ ಕೊಲಾಪ್ಸ್ ಮಾಡ್ಬಿಡೋಣ, ಇಲ್ಲ ಪ್ರಜ್ವಲ್ ರೇವಣ್ಣ ಕಮಿಟ್ಮೆಂಟ್ ಇಲ್ದಂಗೆ ಮಾಡಕ್ಕೆ ಬರ್ತೀನಿ ನಾನಲ್ಲಿ. ಅವ್ನಿಗೆ ನ್ಯಾಯ ಸಿಕ್ಕಲ್ಲ ಅಲ್ವಾ ಅಲ್ಲಿ. ಹಾಗಾಗಿ ಬೇರೆ ಪೆನ್ ಡ್ರೈವ್ ಅಂತ ಹೆಂಗೆ ಹೇಳ್ತೀರಾ ನೀವು? ಅವನೊಬ್ಬನೇ ಇದ್ದಾನೆ. ತನಿಖೆ ಸ್ಟಾರ್ಟ್ ಆಗಿದೆ ಅಲ್ವಾ, ತನಿಖೆ ಮಾಡಲಿ. ಈಗ ಕುಮಾರ್, ಈ ಒಂದು ಪ್ರಕರಣದಲ್ಲಿ ನಿಮ್ಮ ಹೆಸರನ್ನು ಸಹ ಮಾಡಿ ಇದು ಏನಿದೆ ವಿಡಿಯೋ ಬಿಟ್ಟು ಇದು ಮಹಾನಾಯಕರಿಗೆ ರಿವರ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಮುಂದಿನ ದಿನಗಳ ಕಾದು ನೋಡೋಣ. SIT ತನಿಖೆ ಹೊರಗೆ ಬರಲಿ, ಅಲ್ಲಿ ಅದನ್ನೆಲ್ಲ ವ್ಯವಸ್ಥೆ ಮಾಡೋಣ. ಓಕೆ, ಕೊನೆಯದಾಗಿ ಸರ್, ಈಗ SITಯಲ್ಲಿ ತನಿಖೆ ನಡೀತಾ ಇದೆ, ಕಾನೂನು ಹೋರಾಟ ನಡೀತಾ ಇದೆ. ಸೊ ಈ ಒಂದು ಕಾನೂನು ಹೋರಾಟದಲ್ಲಿ ನಿಮ್ಮ ಇದು ಏನಿದೆ ಸರ್? ಹಿಂದಿನಿಂದಲೂ ಕಾನೂನು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಆ ವಿಡಿಯೋ ಮಾಡ್ಕೊಂಡ ಸೆಕ್ಸ್ ವಿಡಿಯೋ ಇದೆ ಅನ್ನೋ ಪ್ರಶ್ನೆ ಅಲ್ಲ. ನನಗೆ ಬೇಕಾದು ನಮ್ಮ ಹೆಣ್ಣು ಮಕ್ಕಳ ಶೀಲಹರಣ ಆಗಿದೆ, ಮಾನಹಾನಿ ಆಗಿದೆ, ನಮ್ಮ ಹೆಣ್ಣು ಮಕ್ಕಳ ಭವಿಷ್ಯ ಹಾಳು ಮಾಡಿದ್ದಾರೆ, ಅವ್ರ ಕುಟುಂಬದ ಗೌರವವನ್ನು ಕಳಕ ತಂದಿದ್ದಾರೆ. ಆ ವಿಡಿಯೋ ಯಾರು ಅರಿಬಿಟ್ಟಿದ್ದಾರೆ ಅವ್ರನ್ನ ಬಂಧಿಸಬೇಕು, ಅವ್ರನ್ನ ಜೈಲಿಗಟ್ಟೆ ಕೆಲಸ ಮಾಡಬೇಕು. ಇದಿಷ್ಟು ವಕೀಲ ದೇವರಾಜೇಗೌಡ ಅವರ ಮಾತಾಗಿರೋದು. ಕ್ಯಾಮರಾಮನ್ ಬಾಲಾಜಿ ಜೊತೆ ಪ್ರದೀಪ್, TV9 ಬೆಂಗಳೂರು.